ಲಕ್ಷ ಒಂದೇ ವರ್ಷದಲ್ಲಿ. ಇದು ಯಾರೋ ಸುಮ್ಮನೆ ಹೇಳ್ತಾ ಇರೋದಲ್ಲ, ನಾನೇ ಸಂಪಾದನೆ ಮಾಡಿರೋದು. ಇನ್ಸ್ಟಾಗ್ರಾಮ್ ತೆಗ್ದ್ರೆ, ಯೂಟ್ಯೂಬ್ ತೆಗ್ದ್ರೆ, ಇವಾಗಿನ ದಿನಗಳಲ್ಲಿ ನಾನು ದಿನಕ್ಕೆ 10,000 ದುಡ್ದೆ, ದಿನಕ್ಕೆ 20,000 ದುಡ್ದೆ, ಅಷ್ಟೇ ಯಾಕೆ ವಾರಕ್ಕೆ 1 ಲಕ್ಷ ದುಡ್ದೆ ಅನ್ನೋದ್ವರೆಗೂ ಎಲ್ಲರೂ ಹೇಳ್ತಾರೆ. ಆದ್ರೆ ನಾನು ಏನ್ ಕೆಲಸ ಮಾಡ್ತೀನಿ, ಹೇಗ್ ಕೆಲಸ ಮಾಡ್ತೀನಿ, ಹಾಗೆ ಎಲ್ಲಿ ಕೆಲಸ ಮಾಡ್ತೀನಿ ಅಂತ ಯಾರು ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿರಲ್ಲ. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಈ ಆಪರ್ಚುನಿಟಿ ಬಗ್ಗೆ ಸೀರಿಯಸ್ ಆಗಿದ್ದೀರಾ ಅಂತಂದ್ರೆ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಕೆಲಸದ ಬಗ್ಗೆ ಆಗ್ಲಿ, ಕಂಪ್ನಿ ಬಗ್ಗೆ ಆಗ್ಲಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡಕ್ಕಿಂತ ಮುಂಚೆ ನನ್ನ ಜರ್ನಿನ ನಿಮ್ಮೆಲ್ಲರ ಹತ್ರನೂ ಶೇರ್ ಮಾಡಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಸಹನಾ. ಬೇಸಿಕಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹುಟ್ಟಿ ತುಂಬಾ ಚೆನ್ನಾಗಿ ಓದಿ BE ಇನ್ ಕಂಪ್ಯೂಟರ್ ಸೈನ್ಸ್ ನ ಕಂಪ್ಲೀಟ್ ಮಾಡ್ಕೊಂಡೆ. ತುಂಬಾ ಒಳ್ಳೆ ಮಾರ್ಕ್ಸ್ ತಗೊಂಡ್ಮೇಲೂ ನನಗೆ ಒಂದೊಳ್ಳೆ ಕಂಪ್ನಿಲಿ ಕೆಲಸ ಸಿಗ್ಲಿಲ್ಲ. ಕೆಲಸ ಸಿಕ್ಕರೂ ತುಂಬಾ ಕಷ್ಟಪಟ್ಟು ಕೆಲಸ ಗಿಟ್ಟಿಸ್ಕೊಂಡ್ರು ನನಗೆ ಸಿಗ್ತಾ ಇದ್ದಿದ್ದ ಸಂಬಳ ಕೇವಲ 15,000. ಈ ಬೆಂಗಳೂರಲ್ಲಿ ನಾವು ನಮ್ಮ ಖರ್ಚುಗಳನ್ನ ನೋಡ್ಕೊಂಡು ಫ್ಯಾಮಿಲಿಗೂ ಸಪೋರ್ಟ್ ಮಾಡ್ಕೊಂಡು ಆ ಸಂಬಳದಲ್ಲಿ ಲೈಫ್ ಲೀಡ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಹಾಗೆ ಯೋಚನೆ ಮಾಡ್ತಿರುವಾಗ್ಲೇ ನನಗೂ ಒಂದು ರೀಲ್ ಕಾಣಿಸ್ತು. ಅದರಲ್ಲಿ ಈ ತರ ಆನ್ಲೈನ್ ಅರ್ನಿಂಗ್ಸ್ ಬಗ್ಗೆ ಹೇಳ್ತಾ ಇದ್ರು. ಸ್ಕಿಲ್ಸ್ ನ ಕಲಿಬಹುದು, ಡಿಜಿಟಲ್ ಸ್ಕಿಲ್ಸ್ ನ ಕಲಿಬಹುದು, ಇದರಿಂದ ನೀವು ಆನ್ಲೈನ್ ಅಲ್ಲಿ ಸಂಪಾದನೆ ಮಾಡಬಹುದು, ನಿಮ್ಮ ಹತ್ರ ಮೊಬೈಲ್ ಫೋನ್ ಹಾಗೆ ಇಂಟರ್ನೆಟ್ ಇದ್ರೆ ಸಾಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಇದೇನು ನೋಡೇ ಬಿಡೋಣ ಅಂತ ಈ ಕಂಪ್ನಿಗೆ ಎನ್ರೋಲ್ ಆದೆ. ಆ ವಿಡಿಯೋ ನೋಡಿ ಒಂದೇ ವಾರಕ್ಕೆ ನಾನು ಇಲ್ಲಿ ಎನ್ರೋಲ್ ಆಗಿ ಇವತ್ತು ಸ್ಕಿಲ್ಸ್ ನ ಕಲ್ತು ಒಂದೇ ವರ್ಷದಲ್ಲಿ 20 ಲಕ್ಷಕ್ಕಿಂತ ಹೆಚ್ಚು ಸಂಪಾದನೆ ಮಾಡಿದ್ದೀನಿ. ಇದು ನನ್ನ ಜರ್ನಿ ಆಗಿತ್ತು. ಮ್ಯಾಮ್, ಏನ್ ಮಾಡಿದ್ರಿ 20 ಲಕ್ಷ ಅಮೌಂಟ್ ಅಂತ ನೀವು ಕೇಳ್ತಾ ಇರ್ಬೋದು. ಎಲ್ಲಾರ ಜೀವನದಲ್ಲೂ ಅವ್ರಿಗೆ ಆದಂತ ಆಸೆಗಳಿರುತ್ತೆ, ಕನಸುಗಳಿರುತ್ತೆ, ಅವ್ರ ಫ್ಯಾಮಿಲಿಗೂ ಸಪೋರ್ಟ್ ಮಾಡ್ಬೇಕು ಅಂತ ಇರುತ್ತೆ. ಅವರಿಗೆ ಅದು ತುಂಬಾ ದೊಡ್ಡ ಅಚೀವ್ಮೆಂಟ್ ಅನಿಸ್ತಾ ಇರುತ್ತೆ. ಹಾಗೆ ನಾನು ಒಂದಿಷ್ಟು ಅಚೀವ್ಮೆಂಟ್ಸ್ ಗಳನ್ನ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ಈ ಬಿಸ್ ಗುರುಕುಲ್ ಕಂಪ್ನಿಲಿ ಕೆಲಸ ಮಾಡೋದ್ರಿಂದ. ಏನೇನು ಅಂತ ನಿಮ್ಮ ಹತ್ರ ಒಂದೊಂದಾಗೆ ಶೇರ್ ಮಾಡ್ತೀನಿ. ಏನಪ್ಪಾ ಅಂದ್ರೆ, ನಾನು ನನ್ನ ಸ್ವಂತ ಸಂಪಾದನೆಯಿಂದ ಒಂದು ಆಪಲ್ ಮ್ಯಾಕ್ ಬುಕ್ ನ ಪರ್ಚೇಸ್ ಮಾಡಿದೆ, ಹಾಗೆ ಒಂದು iPhone 16 Pro ನ ಪರ್ಚೇಸ್ ಮಾಡಿದೆ, ಟ್ರಿಪ್ಸ್ ಗಳಿಗೆ ಹೋಗಿ ಬಂದೆ. ಅದಷ್ಟೇ ಅಲ್ಲದೆ ನಾನು ಒಂದು ಗೋಲ್ಡ್ ಚೈನ್ ಪರ್ಚೇಸ್ ಮಾಡಿದೆ, ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿದೆ, ಕಾರ್ ತಗೊಂಡೆ, ಇನ್ನು ಎಷ್ಟು ಹಲವಾರು ಅಚೀವ್ಮೆಂಟ್ಸ್ ಗಳನ್ನ ನಾನು ನನ್ನ ಲೈಫ್ ಅಲ್ಲಿ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಅದು ವಿತ್ ದ ಹೆಲ್ಪ್ ಆಫ್ ಬಿಸ್ ಗುರುಕುಲ್. ಸೊ ಈ ಪ್ಲಾಟ್ಫಾರ್ಮ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡಬಹುದು ಅನ್ನೋ ಕ್ವಶನ್ಗೆ ಆನ್ಸರ್ ಮಾಡೋದಾದ್ರೆ, ಈ ಪ್ಲಾಟ್ಫಾರ್ಮ್ ಅಲ್ಲಿ 15 ವರ್ಷದಿಂದ ಮೇಲ್ಪಟ್ಟಿರೋ ಇಂಡಿಯನ್ ಸಿಟಿಸನ್ಸ್ ಯಾರೇ ಇದ್ರೂ ವರ್ಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು ಸ್ಟೂಡೆಂಟ್ಸೇ ಆಗಿರ್ಲಿ, ಹೌಸ್ ವೈಫ್ಸೇ ಆಗಿರ್ಲಿ, ನೀವು ಆಲ್ರೆಡಿ ಜಾಬ್ ಮಾಡ್ತಾ ಇರೋ ಪ್ರೊಫೆಷನಲ್ಸ್ ಆಗಿದ್ರು ಕೂಡ ಈ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡಬಹುದು. ಹಾಗೆ ಇಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಯಾವುದೇ ತರ ಮ್ಯಾಟರ್ ಆಗಲ್ಲ, ನಿಮ್ಮ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಇಲ್ಲಿ ಕನೆಕ್ಟ್ ಆಗಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ಇಲ್ಲಿ ಸ್ಕಿಲ್ಸ್ ನ ಸ್ಕ್ರಾಚ್ ಇಂದಾನೆ ಹೇಳ್ಕೊಡ್ತಾರೆ. ಸೊ ಈ ಕಂಪ್ನಿಲಿ ಕೆಲಸ ಮಾಡಕ್ಕೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಈ ಕಂಪ್ನಿಲಿ ಕೆಲಸ ಮಾಡಕ್ಕೆ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು, ಹಾಗೆ ಅದರಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಸಾಕು, ಇನ್ ಯಾವುದೇ ತರದ ಅವಶ್ಯಕತೆ ಇರಲ್ಲ. ಅಂಡ್ ಇನ್ನೊಂದು ಮೇಜರ್ ಡೌಟ್ ಎಲ್ಲರ ಹತ್ರ ಏನಿರುತ್ತಪ್ಪ ಅಂತಂದ್ರೆ, ಮ್ಯಾಮ್ ನಾವು ಆನ್ಲೈನ್ ಅರ್ನಿಂಗ್ಸ್ ಯಾವತ್ತು ಮಾಡೇ ಇಲ್ಲ, ನಮ್ಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂತ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಯಾಕಂದ್ರೆ ನಿಮಗೆ ಎಲ್ಲದ್ರ ಬಗ್ಗೆನು ಕಂಪ್ಲೀಟ್ ಸ್ಕ್ರಾಚ್ ಇಂದ ಸ್ಕಿಲ್ ವೈಸ್ ರೋಡ್ ಮ್ಯಾಪ್ ಕೊಟ್ಟು ಟ್ರೈನಿಂಗ್ ಅಲ್ಲಿ ನಿಮ್ಗೆ ಇಲ್ಲಿ ಗೈಡ್ ಮಾಡ್ತಾ ಹೋಗ್ತಾರೆ. ಮ್ಯಾಮ್, ಬಿಸ್ ಗುರುಕುಲ್ ಅನ್ನೋ ಕಂಪ್ನಿ ಸೇಫ್ ಆಗಿದ್ಯಾ, ಲೀಗಲ್ ಆಗಿದ್ಯಾ, ನಾವಿಲ್ಲಿ ಕೆಲಸ ಮಾಡ್ಬೋದಾ, ಯಾವ್ದೇ ತರದ್ ಮೋಸ ಆಗಲ್ವಾ ಅಂತ ಕೇಳೋರ್ಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಹೌದು, ಬಿಸ್ ಗುರುಕುಲ್ ಕಂಪ್ನಿ ಕಂಪ್ಲೀಟ್ಲಿ ಸೇಫ್, ಲೀಗಲ್ ಅಂಡ್ ಜೆನ್ಯೂನ್ ಇದೆ. ಯಾಕೆ ಹೇಳ್ತಾ ಇದೀನಪ್ಪ ಅಂದ್ರೆ, ಈ ಕಂಪ್ನಿ mca.gov.in ಒಂದು ಗವರ್ಮೆಂಟ್ ವೆಬ್ಸೈಟ್ ಇದೆ. ಎಲ್ಲಾ ಕಂಪನಿಗಳ ಲಿಸ್ಟ್ ಅಲ್ಲಿ ಇರುತ್ತೆ. ನೀವು ಕೂಡ ಖುದ್ದಾಗಿ ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಆ ವಿಡಿಯೋನು ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ಕಂಪನಿ ಲೀಗಲ್ ಇದೆ ಅನ್ನೋದು ನಿಮ್ಗೆ ಅಲ್ಲಿ ಗೊತ್ತಾಗ್ತಾ ಇದೆ. ಇನ್ನೊಂದೇನಪ್ಪಾ ಅಂದ್ರೆ, ಈ ಕಂಪ್ನಿ ಕೋವಿಡ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಸಕ್ಸಸ್ಫುಲಿ 5 ವರ್ಷ ಕಂಪ್ಲೀಟ್ ಮಾಡಿದೆ. ಯಾವುದೇ ಒಂದು ಫೇಕ್ ಕಂಪ್ನಿ 5 ವರ್ಷ ಹೇಗ್ ಕಂಪ್ಲೀಟ್ ಮಾಡುತ್ತೆ, ಹೌದಲ್ವಾ? ಅದಷ್ಟೇ ಅಲ್ಲದೆ ಬಿಸ್ ಗುರುಕುಲ್ ಕಂಪ್ನಿಯ CEO ಅಥವಾ ಕೋ ಫೌಂಡರ್ ಆಗಿರುವ ರೋಹಿತ್ ಶರ್ಮಾ ಅವರಿಗೆ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಭಾರತ ರತ್ನ ಅವಾರ್ಡ್ ಕೂಡ ಬಂದಿದೆ. ಪ್ರತಿ ವರ್ಷ ಕಂಪನಿ ಕಡೆಯಿಂದ ಮೇನ್ ಇವೆಂಟ್ಸ್ ಕೂಡ ನಡೆಯುತ್ತೆ. ಸೊ ಇಲ್ಲಿ ಗೊತ್ತಾಗುತ್ತೆ ಕಂಪನಿ ಸೇಫ್, ಲೀಗಲ್ ಹಾಗೆ ಜೆನ್ಯೂನ್ ಇದೆ ಅಂತ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ನಾವಿಲ್ಲಿ ಏನೆಲ್ಲಾ ಸಂಪಾದನೆ ಮಾಡ್ತೀವಿ, ಎಷ್ಟೆಲ್ಲಾ ಸಂಪಾದನೆ ಮಾಡ್ತೀವಿ, ಅದರಲ್ಲಿ 2% ಗವರ್ನಮೆಂಟ್ ಗೆ TDS ಅಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಆಗಿನೇ ನಮ್ಮ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ ನಾವು ಗವರ್ಮೆಂಟ್ ಟ್ಯಾಕ್ಸ್ ಕಟ್ತಾ ಇದೀವಿ, GST ಸರ್ಟಿಫಿಕೇಟ್ ಇದೆ, ಕಂಪನಿ ಲೀಗಲ್ ಆಗಿ ರಿಜಿಸ್ಟರ್ ಆಗಿದೆ, ಹಂಗಂದ್ಮೇಲೆ ಸ್ಕ್ಯಾಮ್ ಅನ್ನೋ ಮಾತೆಲ್ಲಿಂದ ಬಂತು, ಹೌದಲ್ವಾ? ಸೊ ಕಂಪನಿ ಲೀಗಲ್ ಆಗಿದೆ ಅನ್ನೋದು ಕ್ಲಾರಿಫೈ ಆಗಿದೆ ಅನ್ಕೊಂತೀನಿ.
ಇಂಪಾರ್ಟೆಂಟ್ ಕ್ವಶನ್ ಆಗಿರೋದು ಹೇಗೆ ವರ್ಕ್ ಮಾಡೋದು ಮ್ಯಾಮ್ ಬಿಸ್ ಗುರುಕುಲ್ ಅಲ್ಲಿ ಅನ್ನೋದು. ಈ ಕ್ವಶನ್ ಗೆ ನಾನು ಇವಾಗ ಆನ್ಸರ್ ಮಾಡ್ತಾ ಹೋಗ್ತೀನಿ. ಬೇಸಿಕಲಿ ಬಿಸ್ ಗುರುಕುಲ್ ಕಂಪ್ನಿನಲ್ಲಿ ನೀವು 3 ತರ ವರ್ಕ್ ಮಾಡ್ಬೋದು. ಒಂದು ಫ್ರೀಲಾನ್ಸರ್ ಆಗಿ, ಅಥವಾ ಅಫಿಲಿಯೇಟ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ, ಅಥವಾ ನಿಮ್ದೇ ಓನ್ ಬಿಸ್ನೆಸ್ ಅಥವಾ ಏಜೆನ್ಸಿನ ಸ್ಟಾರ್ಟ್ ಮಾಡೋ ಮುಖಾಂತರ ವರ್ಕ್ ಮಾಡ್ಬೋದು. ಇದು ಎಲ್ಲದಕ್ಕೂ ಕಂಪ್ಲೀಟ್ ಟ್ರೈನಿಂಗ್, ಸ್ಕಿಲ್ ಬೇಸ್ಡ್ ಟ್ರೈನಿಂಗ್, ಸ್ಟೆಪ್ ಬೈ ಸ್ಟೆಪ್ ರೋಡ್ ಮ್ಯಾಪ್ ಮುಖಾಂತರ ನಿಮ್ಗೆ ತಿಳಿಸ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತಾ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇವಾಗ ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಇರೋ ಡಿಜಿಟಲ್ ಸ್ಕಿಲ್ಸ್ ಆಗಿರುವಂತ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಕಾಪಿ ರೈಟಿಂಗ್ ಆಗಿರ್ಬೋದು, ಫೇಸ್ಬುಕ್ ಆಡ್ಸ್ ಆಗಿರ್ಬೋದು, ಗೂಗಲ್ ಆಡ್ಸ್, ಇಮೇಲ್ ಮಾಸ್ಟರಿ, ಡ್ರಾಪ್ ಶಿಪ್ಪಿಂಗ್, ಪ್ರಿಂಟ್ ಆನ್ ಡಿಮ್ಯಾಂಡ್, ಈ ತರ ಹಲವಾರು ಸ್ಕಿಲ್ಸ್ ಗಳನ್ನ ನಿಮಗೆ ಬಿಸ್ ಗುರುಕುಲ್ ಕಂಪ್ನಿ ಕಲಿಸ್ತಾ ಹೋಗುತ್ತೆ. ಹಾಗೆ ಗವರ್ಮೆಂಟ್ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಹೋಗುತ್ತೆ. ಇದ್ರಲ್ಲಿ ಒಂದ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಏನಪ್ಪಾ ಅಂತಂದ್ರೆ, ನೀವು ಇವಾಗ ಫೇಸ್ಬುಕ್ ಆಡ್ಸ್ ಮಾಸ್ಟರಿನ ಕೋರ್ಸ್ ಕಲಿತೀರಾ, ಸರ್ಟಿಫಿಕೇಟ್ ಕೂಡ ತಗೊಂತೀರಾ. ನೀವು ಯಾವ್ದೋ ಕಂಪ್ನಿಗೋ ಅಥವಾ ಯಾವ್ದೋ ಪರ್ಸನ್ಗೋ ಸ್ಟಾರ್ಟಿಂಗ್ ಅಲ್ಲೇ ನೀವು 5,000 ನ ಚಾರ್ಜ್ ಮಾಡಿ ಅವ್ರಿಗೆ ಫೇಸ್ಬುಕ್ ಆಡ್ಸ್ ನ ರನ್ ಮಾಡ್ಕೊಡ್ಬೋದು. ಹೇಗಪ್ಪ ಅಂದ್ರೆ, ಈಗ ನೀವು ಫೇಸ್ಬುಕ್ ಅಲ್ಲಿ ಸ್ಕ್ರೋಲ್ ಮಾಡುವಾಗ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡುವಾಗ ಆಡ್ಸ್ ಬರ್ತಾ ಹೋಗುತ್ತೆ. ಆಬ್ವಿಯಸ್ಲಿ ಅದನ್ನ ಫೇಸ್ಬುಕ್ ಅವ್ರು ಮಾಡ್ತಾ ಇರಲ್ಲ, ಯಾರೋ ಒಬ್ಬ ಪರ್ಸನ್ ಮಾಡ್ತಾ ಇರ್ತಾರೆ. ಅದು ನೀವ್ ಆಗ್ಬೋದು. ಅದ್ರಿಂದ ನಿಮಗೆ ಒಂದು ಕ್ಲೈಂಟ್ ಇಂದ 5,000 ಅಂದ್ರೂ, ದಿನಕ್ಕೆ 5 ಕ್ಲೈಂಟ್ ಅಂದ್ರೂ, 5 ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡಿದ್ರು ನೀವು ಒಂದ್ ದಿನಕ್ಕೆ 25,000ನ ಸಂಪಾದನೆ ಮಾಡ್ಬೋದು. ಈಗ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್ ಅದೇ ತರ ಬಂದ್ಬಿಡೋಣ. ಫಾರ್ ಎಕ್ಸಾಂಪಲ್, ಈಗ ಒಂದು ಕಂಪ್ನಿ ಅವ್ರಿಗೆ ಒಂದ್ ಟಾಪಿಕ್ ಇರುತ್ತೆ, ಅದ್ರ ಬಗ್ಗೆ ನೀವು ಕಂಟೆಂಟ್ ನ ಬರ್ಕೊಡ್ಬೇಕಾಗಿರುತ್ತೆ. ಈ ತರ ಪ್ರಾಜೆಕ್ಟ್ ವೈಸ್ ಸ್ಕಿಲ್ ಬೇಸ್ಡ್ ಫ್ರೀಲಾನ್ಸಿಂಗ್ ನ ನೀವು ಬಿಸ್ ಗುರುಕುಲ್ ಕಂಪ್ನಿಯಿಂದ ಕಲ್ತ್ಕೊಂಡು ಮಾಡ್ಬೋದು. ಇನ್ನೊಂದೇನಪ್ಪಾ ಅಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಸಿಂಪಲ್ ವೇ ಆಫ್ ಲರ್ನಿಂಗ್ ಅಂಡ್ ಅರ್ನಿಂಗ್ ಇನ್ ಬಿಸ್ ಗುರುಕುಲ್ ಇಸ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಹೇಗಪ್ಪಾ ಅಂದ್ರೆ, ನೀವು ಬಿಸ್ ಗುರುಕುಲ್ ಕಂಪ್ನಿಗೆ ಎನ್ರೋಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಸ್ ಗುರುಕುಲ್ ಕಂಪನಿ ಪ್ರಾಡಕ್ಟ್ಸ್, ಕೋರ್ಸಸ್ ಅಥವಾ ಸರ್ವಿಸಸ್ ನ ಪ್ರಮೋಟ್ ಮಾಡಿ 70% ಡೈರೆಕ್ಟ್ ಕಮಿಷನ್ ನ ಪಡಿಬಹುದು. ಇದು ಸೆಕೆಂಡ್ ವೇ ಆಫ್ ಮೇಕಿಂಗ್ ಮನಿ ಆಗಿರುತ್ತೆ ಬಿಸ್ ಗುರುಕುಲ್ ಕಂಪ್ನಿಯಿಂದ. ಇನ್ನೊಂದೇನಪ್ಪಾ ಅಂತಂದ್ರೆ, ನೀವು ನಿಮ್ಮ ಏಜೆನ್ಸಿನ ಸೆಟಪ್ ಮಾಡಬಹುದು, ನಿಮ್ಮದೇ ಓನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು, ನಿಮ್ಮದೇ ಇ ಕಾಮರ್ಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಇದಕ್ಕೆಲ್ಲದಕ್ಕೂ ಕಂಪ್ಲೀಟ್ ಸ್ಕ್ರಾಚ್ ಇಂದ ಟ್ರೈನಿಂಗ್ ಇರುತ್ತೆ ಬಿಸ್ ಗುರುಕುಲ್ ಅಲ್ಲಿ. ಹಾಗೆ ನನ್ನ ಕಡೆಯಿಂದ ಪರ್ಸನಲ್ ಮೆಂಟರ್ಶಿಪ್ ಕೂಡ ಸಿಗ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಡಕ್ ಇಷ್ಟಪಡ್ತೀನಿ. ಇವಾಗ ಟ್ರೆಂಡಿಂಗ್ ಇರೋ ಡ್ರಾಪ್ ಶಿಪ್ಪಿಂಗ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಡ್ರಾಪ್ ಶಿಪ್ಪಿಂಗ್ ಅಂದ್ರೆ, ನಿಮ್ಗೆ ಯಾವ್ದೋ ಕಂಪ್ನಿಯಿಂದ ಒಂದು ಪ್ರಾಡಕ್ಟ್ ಸಿಗುತ್ತೆ, ಆ ಕಂಪನಿ ಪ್ರಾಡಕ್ಟ್ ನ ನೀವು ರಿವ್ಯೂ ಮಾಡ್ತೀರಾ. ಹಾಗೆ ಆ ಪ್ರಾಡಕ್ಟ್ ನ ಯಾವ್ದೋ ಒಬ್ಬ ಪರ್ಸನ್ ಅಥವಾ ವ್ಯೂವರ್ ಪರ್ಚೇಸ್ ಮಾಡಿದ್ರೆ, ನೀವೇನು ಡೆಲಿವರ್ ಮಾಡಲ್ಲ ಅಥವಾ ನೀವೇನು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ನಿಮ್ಗೆ ಆ ಕಂಪನಿ ಅವರೇ ಡೆಲಿವರಿನ ಪ್ರೊಡ್ಯೂಸ್ ಮಾಡ್ತಾರೆ. ಜಸ್ಟ್ ನೀವು ಇಂಟರ್ಮೀಡಿಯೇಟ್ ಆಗಿ ಇರ್ತೀರಾ. ಅವರು 100 ರುಪೀಸ್ ನಿಮಗೆ ಕೊಟ್ಟಿದ್ರು, ನೀವು 500 ರುಪೀಸ್ಗೆ ಸೇಲ್ ಮಾಡ್ಬೋದು. ಆಲ್ರೈಟ್, ಈ ತರ ಮಾಡಿ ಕೂಡ ಅರ್ನಿಂಗ್ಸ್ ನ ಮಾಡ್ಬೋದು. ನೀವು ಇವಾಗ ಯೋಚನೆ ಮಾಡ್ತಿರ್ಬೋದು, ಮ್ಯಾಮ್ ನಾವೆಲ್ಲಿಂದ ಕ್ಲೈಂಟ್ಸ್ ತರೋದು, ನಾವ್ ಹೇಗೆ ಇದನ್ನ ಮಾಡೋದು ಅಂತ. ಡೋಂಟ್ ವರಿ, ಕ್ಲೈಂಟ್ಸ್ ಅವರಾಗೆ ಹೇಗೆ ನಿಮ್ಗೆ ಅಪ್ರೋಚ್ ಮಾಡ್ಬೇಕು ಅನ್ನೋದಕ್ಕೂ ಕೂಡ ಇಲ್ಲಿ ಬೇಸಿಕ್ ಇಂದ ಟ್ರೈನಿಂಗ್ ಇರುತ್ತೆ. ಯಾವ್ದೆಲ್ಲ ಇಂಪಾರ್ಟೆಂಟ್ ಟ್ರೈನಿಂಗ್ಸ್ ಅಂತ ನೀವು ನನ್ನ ಪರ್ಸನಲ್ ಮೆಂಟರ್ಶಿಪ್ ಅಲ್ಲಿ ಕಲಿತಾ ಹೋಗ್ತೀರಾ. ಇದಷ್ಟೇ ಅಲ್ಲದೆ ನೀವು ಅಮೆಜಾನ್, ಫ್ಲಿಪ್ಕಾರ್ಟ್ ಅಂತ ಕಂಪ್ನಿ ಜೊತೆ ಕೂಡ ಟೈಅಪ್ ಆಗಿ ಅಫಿಲಿಯೇಟ್ ಆಗಿ ವರ್ಕ್ ಮಾಡಬಹುದು. ಇದ್ರ ಬಗ್ಗೆ ಕೂಡ ನಿಮ್ಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ಸಿಗ್ತಾ ಹೋಗುತ್ತೆ. ಸೊ ಇವಾಗ ಇಂಪಾರ್ಟೆಂಟ್ ಥಿಂಗ್ ಗೆ ಬಂದ್ಬಿಡೋಣ. ಏನಪ್ಪಾ ಅಂದ್ರೆ ಪ್ಯಾಕೇಜಸ್. ಈ ಸ್ಕಿಲ್ಸ್ ನ ಕಲಿಯಕ್ಕೆ ಸ್ಕಿಲ್ಸ್ ಗಳನ್ನ ಪ್ಯಾಕೇಜ್ ವೈಸ್ ಆಗಿ ಈ ಕಂಪ್ನಿಲಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಬೆಸ್ಟ್ ಹಾಗೆ ಇಂಪಾರ್ಟೆಂಟ್ ಪ್ಯಾಕೇಜ್ ಬಂದು ಬಿಸ್ನೆಸ್ ಮಾಸ್ಟರಿ. ಈ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಓವರ್ 35+ ಕೋರ್ಸಸ್ ಸಿಗುತ್ತೆ. ನಿಮ್ಗೆ ಇದರಲ್ಲಿ ಡ್ರಾಪ್ ಶಿಪ್ಪಿಂಗ್ ಆಗ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, POD ಅಂದ್ರೆ ಪ್ರಿಂಟ್ ಆನ್ ಡಿಮಾಂಡ್, ಈ ತರದ್ ಎಲ್ಲಾ ಕೋರ್ಸಸ್ ಇದ್ರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಈ ಪ್ಯಾಕೇಜ್ ಪ್ರೈಸ್ ಬಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ 29,999 ಪ್ಲಸ್ ನನ್ನ ಮೆಂಟರ್ಶಿಪ್ ಚಾರ್ಜಸ್ ಬಂದು 10,000 ಇರುತ್ತೆ. ಸೊ ಟೋಟಲ್ ನಿಮ್ಗೆ ಅದು ಅರೌಂಡ್ 40,000 ಪ್ಯಾಕೇಜ್ ಆಗುತ್ತೆ. ಬಟ್ ನೀವು ಈ ವಿಡಿಯೋ ನೋಡಿದ ತಕ್ಷಣ ನನಗೆ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ, ನನ್ನ ಕುಪಾನ್ ಕೋಡ್ ಇಂದ ನಿಮ್ಗೆ ಈ ಪ್ಯಾಕೇಜ್ ಜಸ್ಟ್ 21,000 ಗೆ ಸಿಗುತ್ತೆ. 21,000 ಗೆ ಸಿಗೋದಲ್ದೆ ನಿಮಗೆ ಡೈರೆಕ್ಟ್ ಫ್ರೀ ಮೆಂಟರ್ಶಿಪ್ ಆಕ್ಸೆಸ್ ಕೂಡ ಸಿಗುತ್ತೆ. ಅಂದ್ರೆ ನನ್ನ ಮೆಂಟರ್ಶಿಪ್ ಆಕ್ಸೆಸ್ ಏನಪ್ಪಾ ಅಂದ್ರೆ, ನನ್ನ ಫೇಸ್ಬುಕ್ ಗ್ರೂಪ್, ಇನ್ಸ್ಟಾಗ್ರಾಮ್ ಗ್ರೂಪ್, ವಾಟ್ಸ್ಆಪ್ ಗ್ರೂಪ್ ಹಾಗೆ ಟೆಲಿಗ್ರಾಮ್ ಗ್ರೂಪ್ ಗೆ ಆಕ್ಸೆಸ್ ಸಿಗುತ್ತೆ. ನನ್ನ ಪರ್ಸನಲ್ ಮೆಂಟರ್ಶಿಪ್ ಅಲ್ಲಿ ನಿಮ್ಗೆ ಥೌಸಂಡ್ಸ್ ಆಫ್ ಟ್ರೈನಿಂಗ್ಸ್ ನೋಡ್ಬೇಕು ಅಂತ ಏನಿರಲ್ಲ.
ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಟ್ರೈನಿಂಗ್ಸ್ ಯಾವ್ಯಾವ್ದು ಇರುತ್ತೆ ಅದ್ ಎಲ್ಲದೂ ಕೂಡ ನಿಮ್ಗೆ ಗೈಡೆನ್ಸ್ ಸಿಗ್ತಾ. ಈಗ ನೆಕ್ಸ್ಟ್ ಪ್ಯಾಕೇಜ್ ಗೆ ಬಂದ್ಬೇಡ ಮ್ಯಾಮ್, ನಮ್ಗೆ 21,000 ಇನ್ವೆಸ್ಟ್ ಮಾಡಕ್ಕಾಗಲ್ಲ, ಅದಕ್ಕಿಂತ ಚೂರ್ ಕಡಿಮೆ ಬಟ್ ಬೆಸ್ಟ್ ಅರ್ನಿಂಗ್ಸ್ ಇರೋ ಬಂಡಲ್ ಹೇಳಿ ಅಂತಂದ್ರೆ ಫೈನಾನ್ಸ್ ಮಾಸ್ಟ್ರಿ. ಇದ್ರಲ್ಲಿ ನಿಮ್ಗೆ 15ರಿಂದ ಹೆಚ್ಚು ಪ್ಯಾಕೇಜಸ್ ಸ್ಕಿಲ್ಸ್ ಗಳು ಸಿಗುತ್ತೆ. ಈ ಪ್ಯಾಕೇಜ್ ಪ್ರೈಸ್ ಬಂದು ವೆಬ್ಸೈಟ್ ಅಲ್ಲಿ 20,000 ಇದೆ. ನಿಮ್ಗೆ ನನ್ನ ಕೂಪನ್ ಕೋಡ್ ಅಲ್ಲಿ ಜಸ್ಟ್ 15,000 ಗೆ ಸಿಗ್ತಾ ಇದೆ 14,999. ಹಾಗೆ ನನ್ನ ಕಡೆಯಿಂದ ಫ್ರೀ ಮೆಂಟರ್ಶಿಪ್ ಕೂಡ ಸಿಗುತ್ತೆ. ಅಂಡ್ ಇನ್ನೂ ಕಡಿಮೆ ಬಂಡಲ್ ಹೇಳಿ ಮ್ಯಾಮ್, ನಮ್ ಕೈಲಿ ಇಷ್ಟೂ ಇನ್ವೆಸ್ಟ್ ಮಾಡಕ್ ಆಗಲ್ಲ ಅನ್ನೋರ್ಗೆ ನೆಕ್ಸ್ಟ್ ಬಂಡಲ್ ಬಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಸ್ಟ್ರಿ. ಈ ಬಂಡಲ್ ವೆಬ್ಸೈಟ್ ಅಲ್ಲಿ 14,999 ಇರುತ್ತೆ. ಬಟ್ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ ನಿಮ್ಗೆ ಜಸ್ಟ್ 10,999 ಗೆ ಸಿಗುತ್ತೆ. ನೀವು ಈ ಯಾವುದೇ ಬಂಡಲ್ಸ್ ಗೆ ಜಾಯಿನ್ ಆದ್ರೂ ನನ್ನ ಮೆಂಟರ್ಶಿಪ್ ಫ್ರೀ ಆಗಿ ಸಿಗುತ್ತೆ. ನನ್ನ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲದಕ್ಕೂ ಆಕ್ಸೆಸ್ ಸಿಗುತ್ತೆ. ಹಾಗೆ ಈ ಕಂಪನಿ ಕಡೆಯಿಂದ ಪ್ರತಿ ವಾರದಲ್ಲಿ 3 ದಿನ ಟ್ರೈನಿಂಗ್ಸ್, ಲೈವ್ ಟ್ರೈನಿಂಗ್ಸ್ ಇರುತ್ತೆ. ಇಫ್ ಇನ್ ಕೇಸ್ ನೀವು ಅಟೆಂಡ್ ಮಾಡಕ್ ಆಗಿಲ್ಲ ಅನ್ನೋ ಕೇಸ್ ಅಲ್ಲಿ ನಿಮ್ಗೆ 24 ಅವರ್ಸ್ ಆದ್ಮೇಲೆ ಎಲ್ಲಾ ಟ್ರೈನಿಂಗ್ಸಿಗೂ ರೆಕಾರ್ಡೆಡ್ ಆಕ್ಸೆಸ್ ಸಿಗುತ್ತೆ. ಸೊ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೋಡಿ ಸ್ಕಿಲ್ಸ್ ಗಳನ್ನ ಕಲ್ತ್ಕೊಂಡು ಸರ್ಟಿಫಿಕೇಟ್ ತಗೊಂಡು ವರ್ಕ್ ಮಾಡಬಹುದು. ಸೊ ಈಗ ಡೈರೆಕ್ಟ್ ಆಗಿ ಈ ಕಂಪ್ನಿಯಿಂದ ಇನ್ನೂ ಏನೇನ್ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳಕ್ ಬಂದ್ಬಿಡೋಣ. ಈ ಕಂಪ್ನಿಲಿ ನಿಮ್ಗೆ ಲೈವ್ ಟ್ರೈನಿಂಗ್ಸ್, ರೆಕಾರ್ಡೆಡ್ ಟ್ರೈನಿಂಗ್ಸ್, ನನ್ನ ಮೆಂಟರ್ಶಿಪ್ ಜೊತೆಗೆ ಫ್ರೀ ನ್ಯಾಷನಲ್ ಟ್ರಿಪ್ ಹಾಗೆ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಹೋಗ್ಬೋದು. ನೀವು ಕೆಲಸ ಮಾಡಿ ನಿಮ್ಮ ಅಚೀವ್ಮೆಂಟ್ ನ ರೆಕಗ್ನೈಸ್ ಮಾಡಿ ನಿಮ್ಗೆ ಫ್ರೀ ನ್ಯಾಷನಲ್ ಹಾಗೆ ಇಂಟರ್ನ್ಯಾಷನಲ್ ಟ್ರಿಪ್ ನ ಸ್ಪಾನ್ಸರ್ ಮಾಡ್ತಾರೆ. ನಾನು ಕೂಡ ಕಳೆದ ವರ್ಷ ಕೇರಳ 4 to 5 ಡೇಸ್ ಫ್ರೀ ನ್ಯಾಷನಲ್ ಟ್ರಿಪ್ ಫಸ್ಟ್ ಫ್ಲೈಟ್ ಕೂಡ ನಾನು ಇದೇ ಕಂಪ್ನಿಯಿಂದ ಅಚೀವ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ನೀವು ಕೂಡ ಮಾಡ್ಬೋದು. ಇದಷ್ಟೇ ಅಲ್ಲದೆ ಇಲ್ಲಿ ಸಿಗೋ ಗವರ್ಮೆಂಟ್ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ಸ್ ಇಂದ ನೀವು ಯಾವುದೇ ಕಂಪ್ನಿಗೆ ಅಪ್ಲೈ ಮಾಡಿ ಕೆಲಸ ಕೂಡ ಗಿಟ್ಟಿಸ್ಕೋಬಹುದು. ಹಾಯ್ ಗೈಡ್ಸ್, ನನ್ನ ಹೆಸರು ಸಮೀನಾ ಬಾನು ಅಂತ. ನಾನು ಫೈನಾನ್ಸ್ ಮಾಸ್ಟರ್ಗೆ ಜಾಯ್ನ್ ಆಗಿದ್ದೀನಿ. ಇವರು ಸಹನಾ ಮೇಡಮ್ ಇದಾರಲ್ಲ, ಅವರು ಮೆಂಟರ್ಶಿಪ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಂತ LKG ಮಕ್ಕಳಿಗೂ ಅರ್ಥ ಆಗೋ ರೀತಿಯಲ್ಲಿ LKG ಓದಿದ್ರೆ ಸಾಕು, ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾರೆ ಅವ್ರ ಮೆಂಟರ್ಶಿಪ್ ಅನ್ನ. ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಗೊತ್ತಾಗದೇ ಇರೋರಿಗೆ ಆರೋ ಮಾರ್ಕ್ ಹಾಕ್ತಾರೆ. ಇವ್ರ ಹತ್ರ ಗೈಡೆನ್ಸ್ ತಗೊಂಡಿದ್ದು ನನ್ಗೆ ತುಂಬಾ ಅನುಕೂಲ ಆಗಿದೆ. ನಾನೇನ್ ಜಾಸ್ತಿ ಓದಿಲ್ಲ, SSLC ಪಾಸ್ ಆಗಿದೆ ಅಷ್ಟೇ. ಗೈಡೆನ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅರ್ಥ ಆಗದೆ ಇರೋರಿಗೆ ಕೂಡ ಅರ್ಥ ಆಗುತ್ತೆ. ಹಾಯ್, ನನ್ನ ಹೆಸರು ವಿನಯ್ ಅಂತ. ನನ್ನ ಮೆಂಟರ್ಶಿಪ್ ತಗೊಂಡಿರೋದು ಸಹನಾ ಅಕ್ಕ ಅವರು ತುಂಬಾ ಚೆನ್ನಾಗಿ ಎಲ್ಲ ಹೇಳ್ಕೊಂಡ್ ಕೊಟ್ಟಿದ್ದಾರೆ. ಮತ್ತೆ ಅರ್ನಿಂಗ್ ನ ಯಾವ ತರ ಮಾಡ್ಬೇಕು ಅಂತ ಕ್ಲಾಸ್ ಎಲ್ಲ ತಗೋತಾರೆ. ಕ್ಲಾಸ್ ತಗೊಳ್ಳೋದು ಮತ್ತೆ ಅಲ್ಲಿ ಯಾವ ತರ ಡೌಟ್ಸ್ ಇದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ ಕೊಡ್ತಾರೆ. ಮತ್ತೆ ಯಾವ ತರ ಅರ್ನಿಂಗ್ ಮಾಡ್ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ್ ವರ್ಕ್ ಮಾಡಿದ್ರೆ ಯಾವ ತರ ಅರ್ನಿಂಗ್ ಆಗುತ್ತೆ, ಮತ್ತೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡದೇ ಇದ್ರೆ ಯಾವ ತರ ಅರ್ನಿಂಗ್ ಮಾಡ್ಬೇಕು ಅಂತ ಎಲ್ಲ ತುಂಬಾ ಚೆನ್ನಾಗಿ ಮ್ಯಾಮ್, ಈಗ ಸ್ಕಿಲ್ಸ್ ಗಳ ಬಗ್ಗೆ ಗೊತ್ತಾಯ್ತು, ವರ್ಕ್ ಬಗ್ಗೆ ಗೊತ್ತಾಯ್ತು, ಕಂಪ್ನಿ ಬಗ್ಗೆ ಗೊತ್ತಾಯ್ತು. ನಾವು ಈಗ ಅರ್ಜೆಂಟ್ ಆಗಿ ಕೆಲಸನ ಸ್ಟಾರ್ಟ್ ಮಾಡ್ಬೇಕು, ರಿಜಿಸ್ಟರ್ ಲಿಂಕ್ ಕಳಿಸಿ ಎಲ್ಲಿದೆ ಅಂತ ಹೇಳೋರ್ಗೆ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಬಿಸ್ನೆಸ್ ಮಾಸ್ಟ್ರಿ ಹಾಗೆ ಫೈನಾನ್ಸ್ ಮಾಸ್ಟ್ರಿ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ 3 ಬಂಡಲ್ಸ್ ನ ರಿಜಿಸ್ಟ್ರೇಷನ್ ಲಿಂಕ್ ಹಾಕಿರ್ತೀನಿ. ಸೊ ನೀವು ಬೇಗ ಹೋಗಿ ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ನ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಏನಪ್ಪಾ ಅಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಡೀಟೇಲ್ಸ್ ಕೇಳುತ್ತೆ. ನೇಮ್, ಫೋನ್ ನಂಬರ್, ಇಮೇಲ್ ಅಡ್ರೆಸ್ ಕೊಟ್ಟು ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಫಾರ್ಮ್ಯಾಟ್ ಈ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಹೆಸರು ಸಹನಾ, S ಕ್ಯಾಪಿಟಲ್ ಲೆಟರ್, AHANA, ನಂಬರ್ಸ್ ಆಡ್ ಆಗ್ಬೇಕು 1 2 3 @ ಅಂದ್ರೆ ಯಾವ್ದಾದ್ರು ಸಿಂಬಲ್ ಹಾಕ್ಬೇಕು. ಹಾಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ. ಸೊ ಆ ಪಾಸ್ವರ್ಡ್ ಫಾರ್ಮೆಟ್ ಅಲ್ಲಿ ನೀವು ಪಾಸ್ವರ್ಡ್ ಕೊಟ್ಟು ಪ್ರೊಸೀಡ್ ಟು ಕೋರ್ಸ್ ಸೆಲೆಕ್ಷನ್ ಕೊಟ್ಬಿಟ್ಟು ಅಲ್ಲಿ ನನ್ನ ನೇಮ್ ಕಾಣಿಸುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ನೇಮ್ ಇದ್ರೆ ಮಾತ್ರ ನಾನು ನಿಮ್ಗೆ ಪರ್ಸನಲ್ ಮೆಂಟರ್ಶಿಪ್ ನ ಕೊಡಕ್ಕಾಗುತ್ತೆ. ಸೊ ಆ ನೇಮ್ ನ ಕೇರ್ಫುಲ್ ಆಗಿ ನೋಡಿ. ನೆಕ್ಸ್ಟ್ ಕಂಪ್ಲೀಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಅದಾಗಿದ ನಂತರ ನಿಮ್ಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ 2 ಬಾಕ್ಸಸ್ ಇರುತ್ತೆ. ಸ್ಮಾಲ್ ಬಾಕ್ಸಸ್ ನ ಟಿಕ್ ಮಾಡಿ ಫಿನಿಶ್ ಕೊಟ್ರೆ ನಿಮಗೆ ಅಲ್ಲಿ ಎಲ್ಲಾ ಪೇಮೆಂಟ್ ಆಪ್ಷನ್ಸ್ ಕೂಡ ಬರುತ್ತೆ. ನೀವು ಕಾರ್ಡ್ ಮುಖಾಂತರ, UPI ಅಂದ್ರೆ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಯಾವ್ದು ಮುಖಾಂತರ ಪೇಮೆಂಟ್ ಮಾಡಬೇಕು ಅಂತ ಇದೀರಾ ನೀವು ಅಲ್ಲಿ ಪೇಮೆಂಟ್ ಮಾಡಿ. ಅದ್ರ ಸ್ಕ್ರೀನ್ ಶಾಟ್ ಇವಾಗ್ಲೇ ನನಗೆ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿದ್ರೆ ನಿಮ್ಮ ಟ್ರೈನಿಂಗ್ ನಾನು ಸ್ಟಾರ್ಟ್ ಮಾಡಿ ಕೊಡ್ತೀನಿ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಈ ತರ ಇರುತ್ತೆ. ವಿಡಿಯೋ ಮುಗ್ಸಕ್ ಮುಂಚೆ ನಿಮ್ಗೆಲ್ಲರಿಗೂ ನಂದೊಂದ್ ಮಾತೇನಪ್ಪಾ ಅಂದ್ರೆ, 1 ವರ್ಷದ ಮುಂಚೆ ನನಗ್ ಸಿಕ್ಕ ಆಪರ್ಚುನಿಟಿನ ನಾನು ಯೂಸ್ ಮಾಡ್ಕೊಂಡಿಲ್ಲ ಅಂದಿದ್ರೆ ಇವತ್ತು ನಾನು ಇಷ್ಟೆಲ್ಲ ಅಚೀವ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಅಥವಾ ನಿಮ್ ಮುಂದೆ ಕುತ್ಕೊಂಡು ಈ ತರ ವಿಡಿಯೋ ಮಾಡಕ್ ಆಗ್ತಾ ಇರ್ಲಿಲ್ಲ. ಹೌದಲ್ವಾ? ಸೊ ಹಂಗಾಗಿ ನಿಮ್ಗೆ ಇವಾಗ ಸಿಕ್ಕಿರೋ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಇನ್ನು 6 ತಿಂಗಳ ಆದ್ಮೇಲೆ ಇಫ್ ಇನ್ ಕೇಸ್ ನೀವು ಇವಾಗ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡಿಲ್ಲ, ಯಾವ್ದೇ ಒಂದ್ ರೀಸನ್ಗೆ ಬಿಟ್ಕೊಟ್ಟು 6 ತಿಂಗಳ ಆದ್ಮೇಲೂ ಕೂಡ ನಿಮ್ ಹತ್ರ ಇದೇ ತರ ಯಾವ್ದೇ ಆಪರ್ಚುನಿಟಿ ಬಂದಾಗ್ಲೂ ನೀವು ಅದೇ ರೀಸನ್ ನ ಕೊಡ್ತೀರಾ, ನಿಮ್ ಹತ್ರ ದುಡ್ಡಿಲ್ಲ ಅಥವಾ ನಮಗ್ ಭಯ ಅಂತ. ಅದೇ ನೀವು 6 ತಿಂಗಳು ಮುಂಚೆನೆ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡು
ಅಚೀವ್ ಮಾಡ್ತಾ ಇದ್ರೆ ನಿಮ್ ಲೈಫು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಈಗ ತಡ ಮಾಡೋದ್ ಬೇಡ, ಈಗಲೇ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಲಿಂಕ್ ನ ಪಡ್ಕೊಂಡು ನೀವು ರಿಜಿಸ್ಟರ್ ಆಗಿ ವಾಟ್ಸಪ್ ಅಲ್ಲಿ ನನಗೆ ಸ್ಕ್ರೀನ್ ಶಾಟ್ ನ ಶೇರ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ನನ್ನ ಕಡೆಯಿಂದ ಸಿಗ್ತಾ ಹೋಗುತ್ತೆ. ಎಲ್ಲರೂ ಜೊತೆಗೆ ಲರ್ನ್ ಮಾಡೋಣ, ಎಲ್ಲರೂ ಜೊತೆಗೆ ಅರ್ನ್ ಮಾಡೋಣ, ಎಲ್ಲರೂ ಜೊತೆ ಗ್ರೋ ಮಾಡೋಣ. ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್, ದೆನ್ ನೀವು ತುಂಬಾ ಸೀರಿಯಸ್ ಇದ್ದೀರಾ ನಿಮ್ಮ ಕರಿಯರ್ ಬಗ್ಗೆ, ಈ ಆಪರ್ಚುನಿಟಿ ಬಗ್ಗೆ ಅಂತ ಅನ್ಕೊಂತೀನಿ. ಈಗಲೇ ವಾಟ್ಸಪ್ ಅಲ್ಲಿ ರಿವರ್ಟ್ ಮಾಡಿ, ನಾನು ನಿಮ್ಗೆ ಕಂಪ್ಲೀಟ್ ಗೈಡೆನ್ಸ್ ನ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.